ಧನಸ್ಸು ರಾಶಿ, ಹಿರಿಯರ ಮೇಲಧಿಕಾರಿಗಳ ಕೋಪಕ್ಕೆ ಗುರಿಯಾಗ್ತೀರಿ. ದೊಡ್ಡವರು ಹೇಳಿದಾಗೆ ಕೇಳೋದಿಲ್ಲ. ಮೇಲಧಿಕಾರಿಗಳು ಏನೇ ಆಜ್ಞೆ ಮಾಡಿದರೂ ಅದಕ್ಕೆ ಬೆಲೆಯನ್ನು ಕೊಡೋದಿಲ್ಲ. ಆಗ ಅವರ ಕೋಪಕ್ಕೆ ಗುರಿಯಾಗ್ತಕ್ಕಂಥದ್ದು ಸಹಜವಾಗಿ ನಡೆಯುತ್ತೆ. ಬೇರೆಯವರ ಸಹಾಯವನ್ನು ಯಾವುದೇ ಕಾರಣಕ್ಕೂ ನಿರೀಕ್ಷೆ ಮಾಡಬೇಡಿ. ಯಾರೋ ಏನೋ ಸಹಾಯ ಮಾಡ್ತಾರೆ, ಅದರಿಂದ ನನ್ನ ಕೆಲಸ ಆಗತ್ತೆ, ನನಗೆ ಒಳ್ಳೆಯದಾಗತ್ತೆ ಅನ್ನೋದು ಭ್ರಮೆಯಾದೀತು. ಅದರಿಂದ ಬೇರೆಯವರ ಸಹಾಯವನ್ನು ನಿರೀಕ್ಷೆ ಮಾಡಬೇಡಿ. ಮಾನಸಿಕವಾಗಿ ಭಯ ಕಾಡುತ್ತೆ. ಮುಂದೇನು, ನನ್ನ ಜೀವ ಏನು, ನನ್ನ ಜೀವನ ಏನು, ನನ್ನ ಸಂಸಾರ ಏನು, ನನ್ನ ನೌಕರಿ ಏನು, ನನ್ನ ವಿದ್ಯಾಕ್ಷೇತ್ರದಲ್ಲಿ ಸಾಧನೆ ಏನು, ಇವೆಲ್ಲ ಪ್ರಶ್ನೆಗಳಾಗತ್ತೆ, ಆತಂಕ ಹುಟ್ಟುತ್ತೆ. ಇದಕ್ಕೆಲ್ಲ ಸಮಾಧಾನ, ಪರಿಹಾರ ಅಂತಂದರೆ ನೀವು ಪ್ರಾಮಾಣಿಕವಾಗಿ ಮಾಡ್ತಕ್ಕಂತಹ ಪ್ರಯತ್ನವೇ ಬಹಳ ಮುಖ್ಯವಾಗುತ್ತೆ. ಸಮಯದ ದುರುಪಯೋಗ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಎಚ್ಚರಿಕೆಯನ್ನು ವಹಿಸಿ ಅಪೂರ್ಣವಾದಂತಹ ಕೆಲಸಗಳ ಬಗ್ಗೆ ಚಿಂತನೆಯನ್ನು ಮಾಡಿ. ಯಾವುದೋ ಒಂದು ಕೆಲಸವನ್ನು ಪ್ರಾರಂಭ ಮಾಡೋದು, ಅದನ್ನು ಅಲ್ಲೇ ಬಿಡೋದು, ಇನ್ನೊಂದನ್ನು ಪ್ರಾರಂಭ ಮಾಡೋದು, ಅಲ್ಲೇ ಬಿಡೋದು. ಹೀಗೆ ಆ ಕೆಲಸದ ಬಗ್ಗೆ ಸರಿಯಾದಂತಹ ಒಂದು ಆಸಕ್ತಿ ಇಲ್ಲದೆ, ಉತ್ಸಾಹ ಇಲ್ಲದೆ ಎಲ್ಲವನ್ನ ಒಟ್ಟಿಗೆ ಪ್ರಾರಂಭ ಮಾಡಿ ಆ ಕೆಲಸಗಳು ಗುರಿಮುಟ್ಟುವ ತನಕ ವಿಶ್ರಮಿಸದೆ ಇದ್ದರೆ ಮಾತ್ರ ನಿಮಗೆ ಗೌರವ ಅಂತಕ್ಕಂಥದ್ದು. ಹೊಟ್ಟೆಯ ನೋವು ಅಥವಾ ಹೊಟ್ಟೆಯಲ್ಲಿ ಉರಿ ಹೆಚ್ಚಾಗುವಂಥದ್ದು ಬೇರೆಯವರನ್ನು ಕಂಡ್ರೆ ಆಗ್ತಕ್ಕಂತಹ ಹೊಟ್ಟೆ ಉರಿ ಅಲ್ಲ, ಶಾರೀರಿಕವಾಗಿ ಆಗತಕ್ಕಂತಹ ತೊಂದರೆ ನೀವು ಅನುಭವಿಸ್ಬೇಕಾಗತ್ತೆ. ಕಮಿಷನ್ ಏಜೆಂಟ್ಗಳಿಗೆ ಲಾಭ ಸಿಗ್ತಕ್ಕಂತಹ ದಿವಸ. ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಹಲವಾರು ವಿಚಾರಗಳಿಗೆ ಕುಟುಂಬದವರ ಬೆಂಬಲ ಸಿಕ್ಕತ್ತೆ. ಸದುಪಯೋಗವನ್ನು ಮಾಡಿಕೊಳ್ಳಿ. ಕುಟುಂಬದವರ ವಿಶ್ವಾಸ ನಿಮಗೆ ಬಹಳ ಮುಖ್ಯ, ಜೊತೆಗೆ ಅಗತ್ಯ. ಇದನ್ನು ತಿಳಿಬೇಕಾಗತ್ತೆ. ಹಳೆಯ ಸಮಸ್ಯೆಗಳು ಬಗೆಹರಿತಕ್ಕಂತಹ ದಿವಸ ಇದಾಗಿದೆ. ಹೆಣ್ಣು ಮಕ್ಕಳು ತಮ್ಮ ಆಭರಣದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಎಲ್ಲೋ ಇಟ್ಟ ಜಾಗದಲ್ಲಿ ಮರಿತಕ್ಕಂಥದ್ದು, ಸಮಯಕ್ಕೆ ಸರಿಯಾಗಿ ಅದು ಸಿಕ್ಕದೇ ಇರತಕ್ಕಂಥದ್ದು, ಅಥವಾ ಗ್ರಹಚಾರ ಚೆನ್ನಾಗಿಲ್ಲದೇ ಇರೋದ್ರಿಂದ ಕಳವಾದರೂ ಆಗಬಹುದು ಅನ್ನುವಂಥದ್ದು. ಉದ್ಯೋಗದ ಬದಲಾವಣೆಗೆ, ಆ ಚಿಂತನೆಗೆ ಅವಕಾಶಗಳು ಹೆಚ್ಚಿದೆ. ಮನೆಯಲ್ಲಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ಸಮಯವನ್ನು ಕಳೆಯುವುದಕ್ಕೆ ಬಹಳ ಒಳ್ಳೆಯ ಅವಕಾಶ ಇದೆ. ಅದನ್ನೂ ಕೂಡ ಸರಿಯಾಗಿ ವಿನಿಯೋಗ ಮಾಡಿಕೊಳ್ಳಿ. ಸ್ನೇಹಿತರ ಆಕಸ್ಮಿಕವಾದಂತಹ ಭೇಟಿ ಆಶ್ಚರ್ಯವನ್ನು ತರುತ್ತೆ. ಜೊತೆಗೆ ಏನೋ ಒಂದು ರೀತಿಯ ಸಂತೋಷವಾಗ್ತಕ್ಕಂಥದ್ದು. ಕಾರ್ತವೀರ್ಯಾರ್ಜುನನನ್ನು ಪ್ರಾರ್ಥನೆ ಮಾಡಿ ಮನಃಪೂರ್ವಕವಾಗಿ. ಕಾರ್ತವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ಯಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಎಂಬತಕ್ಕಂತಹ ಮಂತ್ರವನ್ನು 28 ಬಾರಿ ಪಠನೆ ಮಾಡಿ. ಅದು ಏನೇ ವ್ಯತ್ಯಾಸಗಳಾಗಿದ್ದರೂ ಕೂಡ ಪುನಃ ನಿಮ್ಮ ಕೈ ಸೇರ್ತಕ್ಕಂತಹ ಒಂದು ಯೋಗ, ಆ ಸಂದರ್ಭ ಒದಗಿ ಬರಲಿ. ಶುಭವಾಗಿ. ಕುಂಭರಾಶಿ, ಬೇರೆಲ್ಲ ಮಾಮೂಲಿಯಂತೆ ನಡ್ಕೊಂಡು ಹೋದರೂ ಕೂಡ ಆರೋಗ್ಯದ ಬಗ್ಗೆ ತುಂಬ ಗಮನವನ್ನು ಹರಿಸಬೇಕು. ಎಚ್ಚರಿಕೆಯಿಂದ ನಡ್ಕೊಳ್ಬೇಕಾದಂಥದ್ದು ಈ ದಿವಸ ಸೂಚ್ಯವಾಗಿ ಕಾಣ್ತಾ ಇದೆ. ಬಿಳಿ ಬಟ್ಟೆಯನ್ನು ಧಾರಣೆ ಮಾಡಿ ಮನಸ್ಸಿಗೆ ಏನೋ ಒಂದು ರೀತಿಯ ಶಾಂತಿ, ಸಮಾಧಾನ, ಖುಷಿ ಸಿಕ್ಕುವಂಥದ್ದಾಗತ್ತೆ. ನಿಮ್ಮ ಮನಸ್ಸಿನ ವ್ಯಾಕುಲತೆ ನಿಯಂತ್ರಣಕ್ಕೆ ಬರುತ್ತೆ. ಏನು ಆತಂಕ ಪಡ್ತಾ ಇದ್ದೀರಿ, ಮನಸ್ಸಿನಲ್ಲಿ ಏನು ಒತ್ತಡ ಇದೆ, ಅದೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಆಗ್ತಕ್ಕಂಥದ್ದು. ನಿಮ್ಮ ಕಿರಿಯರನ್ನು ಗೌರವಿಸಬೇಕು. ಏನೋ ನನಗಿಂತ ವಯಸ್ಸಿನಲ್ಲಿ ಚಿಕ್ಕವರು, ವಿದ್ಯೆಯಲ್ಲಿ ಚಿಕ್ಕವರು, ಅಥವಾ ಇನ್ಯಾವುದೋ ಓದಿನಲ್ಲೋ, ಇನ್ಯಾವುದೋ ಸಾಧನೆಯಲ್ಲೋ, ಅಥವಾ ಇನ್ಯಾವುದೋ ಒಂದು ಆಸ್ತಿ ಅಂತಸ್ತಿನಲ್ಲೋ ಚಿಕ್ಕವರು ಅಂತ ಹೇಳಿ ಅಗೌರವ ಮಾಡಿದರೆ ಅದು ನಿಮಗೆ ದೊಡ್ಡದಾದಂತಹ ಅವಮಾನಕ್ಕೆ ಕಾರಣವಾಗುತ್ತೆ. ನಿಮ್ಮ ಆತ್ಮೀಯರಿಂದಲೇ ನಿಮಗೆ ಬೇಸರವಾಗ್ತಕ್ಕಂಥದ್ದಿದೆ. ವೈವಾಹಿಕ ವಿಚಾರ, ದಾಂಪತ್ಯ ವಿಚಾರ, ಸಾಂಸಾರಿಕ ವಿಚಾರ ಇವೆಲ್ಲವೂ ಕೂಡ ಭಿನ್ನಾಭಿಪ್ರಾಯದಿಂದ ಕೂಡಿರುತ್ತೆ. ಹಾಗಾದರೆ ಸರಿ ಮಾಡಿಕೊಳ್ಬೇಕಾದವರು ಯಾರು? ನೀವೇ ಅನ್ನುವಂಥದ್ದು ಗೊತ್ತಿರಲಿ. ಇದರಿಂದ ಜಗಳಕ್ಕೆ ಅವಕಾಶ ಬೇಡ. ಸೌಮನಸ್ಯಕ್ಕೆ, ಸಂತೋಷಕ್ಕೆ ಇದು ದಾರಿಯಾಗಲಿ ಅಂತಕ್ಕಂಥದ್ದು. ಮಾಂಗಲ್ಯ ಮೂರ್ತಿ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ. ಆ ಆದಿ ದಂಪತಿಗಳ ಅನುಗ್ರಹ ನಿಮ್ಮ ಸಂಸಾರದ ಮೇಲಿರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಅಪರಿಚಿತರನ್ನು ನಂಬಿದರೆ ಮೋಸವಾಗ್ತಕ್ಕಂಥದ್ದು. ಹಾಗಾಗಿ ವ್ಯಾವಹಾರಿಕವಾಗಿ ಯಾವ ವ್ಯಕ್ತಿಯನ್ನು ಎಷ್ಟು ನಂಬಬೇಕೋ, ಹೊಸ ಪರಿಚಯವಾಗಿರ್ತಕ್ಕಂಥವ್ರನ್ನ ಎಷ್ಟರ ಮಟ್ಟಿಗೆ ನಂಬಬೇಕೋ, ಯಾವ ರೀತಿಯಲ್ಲಿ ಅವ್ರನ್ನ ಗಮನಿಸ್ಕೊಳ್ಬೇಕೋ, ಇದನ್ನು ಮರೆತರೆ ತೊಂದರೆ ಖಂಡಿತವಾಗಿ ಆಗತ್ತೆ. ವಿಚಾರ ಮಾಡದೆ ಯಾರ ಜೊತೆಯಲ್ಲೂ ಕೂಡ ಸ್ನೇಹವನ್ನು ಮಾಡಬೇಡಿ.
ಅವರ ಪೂರ್ವಾಪರಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮೊದಲು ನಡೀಲಿ ಅಂತಕ್ಕಂಥದ್ದು. ಬಂಧುಗಳಿಂದ ಅವರ ಮಾತುಗಳಿಂದ ನಿಮಗೆ ತುಂಬ ಬೇಸರವಾಗ್ತಕ್ಕಂಥದ್ದು ಇದ್ದೇ ಇರುತ್ತೆ. ಹಣವನ್ನು ಕಳ್ಕೊಳ್ತಕ್ಕಂತಹದ್ದು, ಕಳ್ಳತನವಾಗ್ತಕ್ಕಂತಹ ಸೂಚನೆ ಇದೆ. ಇದರ ಬಗ್ಗೆ ನೀವು ಎಷ್ಟು ಜಾಗೃತವಾಗಿರ್ತೀರಿ ಅದು ಮುಖ್ಯವಾಗುತ್ತೆ. ವಿದೇಶ ಪ್ರವಾಸದಲ್ಲಿ ಅಥವಾ ಆ ಯೋಜನೆಯಲ್ಲಿ ತೊಂದರೆ ಅಂತಕ್ಕಂಥದ್ದು ಸೂಚ್ಯವಾಗಿದೆ. ಕಾನೂನಿನ ವಿಚಾರಗಳು ಬಹಳ ಜಟಿಲವಾಗುತ್ತೆ. ಆದ್ದರಿಂದ ಅದನ್ನು ಕಾನೂನಾತ್ಮಕವಾಗಿಯೇ ತಿಳಿದು ಸರಿಯಾದಂತಹ ರೀತಿಯಲ್ಲಿ ಬಗೆಹರಿಸ್ಕೊಳ್ಳಿ. ಆಂಜನೇಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.